ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಕ್ಷ ಧರಣಿಯನ್ನು ಮಾಡ್ತಾರೆ. ಶಿಕ್ಷಣ ವ್ಯವಸ್ಥೆ ವೈಫಲ್ಯಗಳ ವಿರುದ್ಧ ಪ್ರತಿಭಟನೆಗಳಿದೆ ಕಾಕ್ರೋಚ್ ಜನತಾ ಪಕ್ಷ. ಧರಣಿಗಾಗಿ ದೆಹಲಿಗೆ ಆಗಮಿಸಿರುವಂತಹ ಸಿಜೆಪಿ ಸಂಸ್ಥಾಪಕ ಅಂಬೇಡ್ಕರ್ ಪುಸ್ತಕವನ್ನ ಹಿಡಿದು ಬಂದಿದ್ದಾರೆ ಅಭಿಜಿತ್ ದೀಪ್ಗೆ. ಅಮೆರಿಕದಿಂದ ದೆಹಲಿಗೆ ಆಗಮಿಸಿರುವಂತಹ ದೀಪ್ಗೆ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಧರಣಿಯನ್ನು ಮಾಡ್ತಿದ್ದಾರೆ. ಶೈಕ್ಷಣಿಕ ವ್ಯವಸ್ಥೆಗಳ ವೈಫಲ್ಯಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಖಂಡನೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವುದು ತಮ್ಮ ಗುರಿ ಅಂತ ಹೇಳ್ತಾ ಇದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಯುವಕರು ವಿದ್ಯಾರ್ಥಿಗಳು ಧರಣಿಯಲ್ಲಿ ಭಾಗಿಯಾಗುವಂತೆ ಸಿಜೆಪಿ ಕರೆಯನ್ನು ಕೊಟ್ಟಿದ್ದು ರಾಷ್ಟ್ರ ಧ್ವಜವನ್ನು ಹಿಡಿದು ಪುಸ್ತಕ ಹೂವುಗಳೊಂದಿಗೆ ಪ್ರತಿಭಟನೆಗೆ ಬರುವಂತೆ ಕರೆಯನ್ನು ನೀಡಲಾಗಿದೆ. ಬಹುತೇಕ ಪ್ರತಿಭಟನೆಗೆ ಅನುಮತಿ ನಿರಾಕರಣೆ ಸಾಧ್ಯತೆ ಇದ್ದು ಪೊಲೀಸರಿಂದ ದೀಪಿಕೆಯನ್ನು ಬಂಧಿಸುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇವತ್ತು ಧರಣಿಯನ್ನು ಕರೆದಿದ್ದಾರೆ. ಶಿಕ್ಷಣ ವ್ಯವಸ್ಥೆ ವೈಫಲ್ಯಗಳನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ನಾವು ಧರಣಿಯನ್ನು ಮಾಡ್ತೇವೆ, ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಮನವಿಯನ್ನು ಮಾಡಲಾಗಿದೆ. ಆದರೆ ಪೊಲೀಸರು ಇದಕ್ಕೆ ಅವಕಾಶ ಮಾಡಿಕೊಡೋದು ಬಹುತೇಕ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಜೆಪಿ ಸಂಸ್ಥಾಪಕ ದೆಹಲಿಗೆ ಬಂದಿದ್ದಾರೆ ಅಮೆರಿಕದಿಂದ. ಅಭಿಜಿತ್ ದೀಪ್ಗೆ ಅವರು ಶಾಂತಿಯುತವಾಗಿ ಧರಣಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ ಪುಸ್ತಕಗಳನ್ನು ಹಿಡಿದು ಬಂದಿದ್ದಾರೆ ಅಭಿಜಿತ್ ದೀಪ್ಗೆ ಅವರು. ಹಲವು ವಿದ್ಯಾರ್ಥಿಗಳಿಗೆ ಕಾಕ್ರೋಚ್ ಪಕ್ಷವನ್ನು ಬೆಂಬಲಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಧರಣಿಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿತ್ತು, ಕರೆಯನ್ನು ಕೊಡಲಾಗಿತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ಸೇರಿದ್ದಾರೆ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಹಾಗಾಗಿ ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲಿ ಬೀಡು ಬಿಟ್ಟು ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತಾ ಇದೆ. ಈ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಆಗ್ತಾ ಇರುವಂತಹ ತೊಡಕುಗಳಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ಕೂಡ ಹಾಳಾಗ್ತಾ ಇದೆ. ಇತ್ತೀಚೆಗಷ್ಟೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೂಡ ಆಗಿತ್ತು. ಅದನ್ನ ವಿಶ್ವದಾದ್ಯಂತ ಎಲ್ಲೆಡೆ ಖಂಡನೆ ಕೂಡ ವ್ಯಕ್ತವಾಗಿತ್ತು. ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೂ ಕೂಡ ಶರಣಾಗಿದ್ರು. ಇದೆಲ್ಲವನ್ನ ಖಂಡಿಸಿ ಧರಣಿಯನ್ನು ನಡೆಸಲಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಗಿಳಿದಿದ್ದಾರೆ ಸಿಜೆಪಿ. ಯುವಕರು ವಿದ್ಯಾರ್ಥಿಗಳು ಈ ಒಂದು ಧರಣಿಗೆ ಭಾಗಿಯಾಗುವಂತೆ ಈಗಾಗಲೇ ಸಿಜೆಪಿ ಕರೆಯನ್ನು ಕೊಟ್ಟಿರೋದ್ರಿಂದಾಗಿ ಹಲವು ವಿದ್ಯಾರ್ಥಿಗಳು ಅನುಯಾಯಿಗಳಿಗಾಗಲೇ ಅಲ್ಲಿಗೆ ಬಂದಿಳಿದಿದ್ದಾರೆ.